ಬೀದರ್ನ ಹುಮ್ನಾಬಾದ್ನಲ್ಲಿ ಅನುಮಾನಾಸ್ಪದವಾಗಿ ವಸ್ತು ಸ್ಫೋಟ ಆಗಿರೋದು. ಹುಮನಾಬಾದ್ ತಾಲೂಕಿನ ಮೊಳೆಕೆರೆ ಗ್ರಾಮದಲ್ಲಿ ಸ್ಫೋಟ ಸಂಭವಿಸಿದ್ದು, ಸ್ಫೋಟದಿಂದ ಶಾಲೆಗೆ ತೆರಳುತ್ತಾ ಇದ್ದಂಥ 6 ಮಕ್ಕಳಿಗೆ ಗಂಭೀರ ಗಾಯ ಆಗಿದೆ. ಮೋಳಗಿ ಮಾರಯ್ಯ ದೇವಸ್ಥಾನಕ್ಕೆ ಹೋಗುವಂತಹ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಕೂಡಲೇ ಸ್ಥಳಕ್ಕೆ ಹುಮನಾಬಾದ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. 6 ತಿಂಗಳಲ್ಲಿ 5 ಬಾರಿ ಸ್ಫೋಟ ಆಗಿರೋದ್ರಿಂದ ಗ್ರಾಮಸ್ಥರಲ್ಲಿ ಆತಂಕ ಹೆಚ್ಚಾಗಿದೆ. ಗಾಯಾಳುಗಳಿಗೆ ಹೆಚ್ಚಿನ ಚಿಕಿತ್ಸೆಗಾಗಿ ಹೈದರಾಬಾದ್ಗೆ ರವಾನೆ ಮಾಡಲಾಗಿದೆ. ಆಂಬ್ಯುಲೆನ್ಸ್ ಮೂಲಕ ಹೈದರಾಬಾದ್ ಆಸ್ಪತ್ರೆಗೆ ರವಾನಿಸಿದ್ದಾರೆ ವೈದ್ಯರು. ಇನ್ನು ಸ್ಫೋಟಗೊಂಡ ಸ್ಥಳಕ್ಕೆ ಎಸ್ಪಿ ಪ್ರದೀಪ್ ಗುಂಟಿ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಸ್ಥಳೀಯ ಪೊಲೀಸರು ಬೀಡು ಬಿಟ್ಟಿದ್ದಾರೆ. ಸ್ಫೋಟದ ವಸ್ತುಗಳ ಮಾದರಿಯನ್ನ ಸೋಕೋ ತಂಡ ಸಂಗ್ರಹ ಮಾಡಿಕೊಂಡಿದೆ. ಯಾತಕ್ಕಾಗಿ ಈ ಸ್ಫೋಟ ಆಯಿತು? 6 ತಿಂಗಳಲ್ಲಿ 5 ಬಾರಿ ಸ್ಫೋಟ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಹೀಗಾಗಿ ಗ್ರಾಮಸ್ಥರಲ್ಲಿ ಒಂದು ರೀತಿ ಆತಂಕ ಹೆಚ್ಚಾಗಿದೆ. 6 ಮಕ್ಕಳಿಗೆ ಗಂಭೀರ ಗಾಯ ಆಗಿರೋದು ಮೋಳಗಿ ಮಾರಯ್ಯ ದೇವಸ್ಥಾನಕ್ಕೆ ಹೋಗುವಂಥ ರಸ್ತೆಯಲ್ಲಿ ಆಗಿರುವಂಥ ಒಂದು ಘಟನೆ ಇದು. ಹುಮನಾಬಾದ್ ಬಳಿ ಅನುಮಾನಾಸ್ಪದ ವಸ್ತು ಸ್ಫೋಟ ಹಿನ್ನೆಲೆ ಸ್ಫೋಟದಿಂದ ಹಲವರ ಕಣ್ಣು, ಕಾಲು, ಮುಖ, ತಲೆಗೆ ಗಾಯವಾಗಿದೆ. ಜಫರ್ ಸಾಬ್, ಅಜೀಜ್, ಕುಶರ, ಅನ್ವರ್, ಹರಿಜಾರ್ ಎಂಬುವರಿಗೆ ಗಾಯ ಆಗಿರುವುದು. ಅನ್ವರ್ ಹಾಗೂ ಜಫರ್ ಸಾಬ್ ಎಂಬುವರ ಸ್ಥಿತಿ ಚಿಂತಾಜನಕ ಅಂತೇಳಿ ಹೇಳಲಾಗ್ತಾ ಇದೆ. ಬಿಮ್ಸ್ ಆಸ್ಪತ್ರೆ MS ಡಾಕ್ಟರ್ ಶಿವಯೋಗಿ ಬಾಳಿ ಮಾಹಿತಿ ಕೊಟ್ಟಿರೋದು. ಇಬ್ಬರು ಗಾಯಾಳುಗಳನ್ನು ಸೊಲ್ಲಾಪುರ ಮತ್ತು ಹೈದರಾಬಾದ್ಗೆ ಶಿಫ್ಟ್ ಮಾಡಲಾಗಿದೆ. ಇನ್ನುಳಿದವರ ಸ್ಥಿತಿ ಚಿಂತಾಜನಕ, ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ. ಬಹಳ ಗಂಭೀರವಾಗಿ ಗಾಯ ಆಗಿರೋದು ಈ ಸ್ಫೋಟದಿಂದ. ಕೆಲವರಿಗೆ ಕಣ್ಣು, ಕಾಲು, ಮುಖ ಮತ್ತು ತಲೆಗೆ ಗಾಯ ಆಗಿರುವಂಥದ್ದು. ಹೀಗಾಗಿ ಕೆಲವರ ಸ್ಥಿತಿ ಗಂಭೀರವಾಗಿದೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಎಲ್ಲರೂ ಮೂವತ್ತೈದವರಿದ್ದಾರೆ. ಅದರಲ್ಲಿ ಅನ್ವರ್ ಸಾಬ್ 18 ವರ್ಷ ಇವರು ಬಂದಿದ್ದಾರೆ. ಇವ್ರಿಗೇನೆ ಗಂಡಸ ಮಗ, ಅವರು ಕಾಲಿಗೆ ಪೇಟಾಗಿದೆ ಮತ್ತು ಕಣ್ಣಿಗೆ ಎಡಗಡೆ ಕಣ್ಣಿಗೆ ಇದು ಆಗಿದೆ ಮತ್ತು ಕಾಲಿಗೆ ಇಂಜುರಿ ಆಗಿದೆ. ಅದು ಸಿವಿಯರ್ ಇಂಜುರಿ, ಕಣ್ಣ ಇದು ಆಗಿಬಿಟ್ಟಿದೆ. ಸೊ ಹೀಗಾಗಿ ಅವ್ರಿಗೆ ತಲೆ ಕೂಡ್ಗ ಪೇಟಾಗೈತಿ, ಒಳಗೆಲ್ಲ ಇದೆ. ಅದೆಲ್ಲ ನಾವು ತುರ್ತು ಚಿಕಿತ್ಸೆ ನಾವು ಕೆಲಸ ಮಾಡ್ತಾ ಇದ್ದೇವೆ. ತದನಂತರ ಇನ್ನೊಬ್ಬರು ಜಬ್ಬರ್ ಸಾಬ್ ಅಂತೇಳಿ 65 ವರ್ಷ ಗಂಡಸವರು. ಅವ್ರದ್ದು ಏನದ ರೈಟ್ ಅಂಡ್ ಲೆಫ್ಟ್ ಎರಡೂ ಕೈಗಳನ್ನು ಸುಟ್ಟು ಹೋಗಿದ್ದಾವೆ ಮತ್ತು ಕ್ರಶ್ ಇಂಜುರಿ ಆಗಿದ್ದಾವೆ. ಅವ್ರಿಗೂ ಎಡಗಣ್ಣಿಗೆ ಸುಟ್ಟಾಗಿದೆ ಮತ್ತು ಅವ್ರಿಗೆ ತಲೆ ಪೆಟ್ಟಾಗಿದೆ. ಇವರು ಇಬ್ಬರು ಏನೋ ಭಾಳ ಸೀರಿಯಸ್ ಕಂಡೀಷನ್ ಇದೆ. ಇದಾದ ಮೇಲೆ ಅದರ ಪಕ್ಕದಲ್ಲಿ ಸ್ಕೂಲ್ ಹೋಗ್ತಿದ್ದ ಚಿಕ್ಕ ಮಕ್ಕಳು ಹೋಗ್ತಾಯಿದ್ರು. ಅವರು ಹರಿಜಾರ್ ಅಂತ 8 ವರ್ಷ ಮಗು, ಅವ್ರಿಗೇನಾದ್ರೆ ಸ್ವಲ್ಪ ಸುಟ್ಟಿದೆ ಮೈ ಮತ್ತು ಅಬ್ರೇಷನ್ಸ್ ಕತ್ತಿಯಲ್ಲಿ ಅಕ್ಕಪಕ್ಕದಲ್ಲಿ ಕೈಯಲ್ಲಿ ಸ್ವಲ್ಪ ಇಂಜುರಿ ಆಗಿದೆ. ಬಟ್ ಜೀವಕ್ಕೇನು ಅಪಾಯ ಇಲ್ಲ. ಅಜೀಜ್ ಅಂತ ಅವನಿಗೂ ಚಿಕ್ಕ ಪುಟ್ಟ ಗಾಯಗಳಾಗಿದ್ದಾವೆ. ಇನ್ನೊಬ್ಬನು ಬುಷ್ರಾ ಅಂಥೇಳಿ ಅವ್ರಿಗೂ ತಲೆ ಪೆಟ್ಟಾಗಿದೆ ಮತ್ತು ಎಡಗಡೆ ಕೈಗೆ ಸ್ವಲ್ಪ ಇಂಜುರಿ ಆಗಿದೆ. ಟೋಟಲ್ 5 ಪೇಷಂಟ್ ನಮ್ಮಲ್ಲಿ ಬಂದಿದ್ದಾರೆ. ಇವು ಏನು ಅನ್ವರ್ ಮತ್ತು ಜಬ್ಬರ್ ಎಂದೆಲ್ಲ ಸ್ವಲ್ಪ ಗಂಭೀರ ಆಗಿದ್ದಾರೆ. ಅವ್ರು ಏನು ಪ್ರಾಥಮಿಕ ಚಿಕಿತ್ಸೆ ಅಂತ ನಾವೆಲ್ಲ ಕೊಟ್ಟಿದ್ದೇವೆ. ಆದರೂ ಅವರಿಗೆ ಕಣ್ಣು ಬಾಲ್ ಒಂದು ಐಬ ಹೊರಗಡೆ ಬಿದ್ದಿದೆ ಮತ್ತು ಹೆಡ್ ಇಂಜೂರ್ ಆಗಿದೆ ಮತ್ತು ಕಾಲೆಲ್ಲ ಇಂಜೂರ್ ಆಗಿದೆ. ಸೊ ಹೆಚ್ಚಿನ ಚಿಕಿತ್ಸೆಗಾಗಿ ಅವ್ರು ಏನಂತಂದ್ರು ನಾವು ಸೊಲ್ಲಾಪುರ ಹೋಗ್ತೇವೆ ಅಂತಂದರು. ಒಬ್ಬರು ಸೊಲ್ಲಾಪುರ ಇದ್ದಾರೆ, ಒಬ್ಬರು ಹೈದ್ರಾಬಾದ್ ಹೋಗಿದ್ದಾರೆ. ಈ ಥರದ ಇದಾಗ್ತದೆ. ಬಟ್ ಇಲ್ಲಿ ನಮ್ಮಲ್ಲಿ ಯಾವುದೂ ಒಂದು ಏನು ಬಂದ್ಕೊಂಡು ಇಮಿಡಿಯೇಟ್ ನಾವು ರೆಸ್ಪಾನ್ಸ್ ಕೊಟ್ಟಿದ್ದೇವೆ. CT ಸ್ಕ್ಯಾನನ್ನು ನಾವು ಫ್ರೀ ಮಾಡಿದ್ದೇವೆ. ಎಲ್ಲ ಥರದ ಟ್ರೀಟ್ಮೆಂಟ್ ಕೊಟ್ಟಿದ್ದೇವೆ. ನಮ್ಮಲ್ಲಿ ಇದ್ದ ವೈದ್ಯರು ಒಂದು 20 ವೈದ್ಯರು ಇಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಈಗಾದರೆ ಏನು ಪ್ರಾಬ್ಲಮ್ ಇಲ್ಲ. ಎಲ್ಲರೂ ಈಗ ಸದ್ಯಕ್ಕೆ ಎಲ್ಲ ಪಲ್ಸ್ ಆಗಲಿ, BP ಆಗಲಿ, ಅವರು ರಕ್ತವನ್ನು ಕೊಟ್ಟಿದ್ದೇವೆ.
ಗ್ಲುಕೋಸ್ ಐತೀವಿ, ಆಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ದೇವೆ. ಈಗ 5 ಜನ ಟ್ರೀಟ್ಮೆಂಟ್ ಮಾಡ್ತಿದ್ರು, ಬರೆದು 5 ಪೇಷಂಟ್ ಬಂದಿದ್ದಾವೆ. अभी 2-3 महीने 2 दिन पहले भी हो गया, 2 दिन पहले भी हो गया, 2-3 दिन पहले भी हो गया, पड़ गए थे. पड़ने के बाद फिर परसों के दिन 2-3 दिन पहले फिर ब्लास्ट हो गया. कोई भी नहीं थे वहाँ पर, किसी भी नुकसान नहीं हुआ उधर. अब आज बोले तो आज सुबह 8 बजे